ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಯಾರಿನಲ್ಲಿ ಡ್ರೆಸ್ ಕಟ್ಟಿಂಗ್ನ ಮಾಡಿದ್ವಲ್ಲ 10 ಇಯರ್ಸ್ ಗರ್ಲ್ಗೆ, ಅದನ್ನು ಇವತ್ತು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಡ್ರೆಸ್ನ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು, ಲೈನಿಂಗನ್ನು ಮೇನ್ ಕ್ಲಾತ್ ಮೇಲೆ ಇಟ್ಕೊಳ್ಳಿ. ಮೇನ್ ಕ್ಲಾತು ಉಲ್ಟಾ ಇಟ್ಕೊಳ್ಳಿ, ಅದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ನೆಕ್ ಕಡೆಯಿಂದ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬನ್ನಿ. ಎಲ್ಲ ಕಡೆಗೂ ಕೂಡ ನೀಟಾಗಿ ಲೈನಿಂಗ್ ಯಾವ ಸೈಜ್ಗೆ ಇದೆಯೋ ಆ ಸೈಜ್ಗೆ ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕು. ಹೀಗೆ ನೀಟಾಗಿ ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಲೈನಿಂಗ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ 1.5 ಇಂಚ್ ಇರೋ ಥರ ನಾವು ಪೈಪಿಂಗಿಗೆ ಯಾವ ರೀತಿ ಪೀಸ್ನ ಸ್ಟಿಚ್ ಮಾಡ್ಕೊತೀವಿ ಒಂದು ಸೈಡ್ಗೆ, ಆ ರೀತಿ ನೀಟಾಗಿ ಈ ರೀತಿ ಪೀಸನ್ನ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಹಾರ್ಮೋಲ್ ಕಡೆಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಈ ರೀತಿ ಹಾರ್ಮೋಲ್ ಕಡೆಗೆ ಈ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಅಲ್ಲಲ್ಲಿ ಒಂದೊಂದು ಟಕ್ಸನ್ನು ಕೊಡಿ. ಈ ರೀತಿ ಕಟ್ಸಿಟ್ಕೊಂಡಾಗ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೀಗೆ ಟರ್ನ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡೂ ಕಡೆ ಹಾರ್ಮೋಲ್ ಕಡೆಗೂ ಕೂಡ ನೀಟಾಗಿ ಸೇಮ್ ಇದೇ ರೀತಿ ನಾವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಫ್ರಂಟು ಬ್ಯಾಕು ಎರಡೂ ಕೂಡ ಒಂದೇ ಸೈಜಲ್ಲಿ ಇದೆಯಾ ಇಲ್ಲವ ಅಂತ ಚೆಕ್ ಮಾಡ್ಕೊಳ್ಳಿ. ಎರಡೂ ಕೂಡ ಸೇಮ್ ಮೆಥಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಎರಡು ಒಂದೇ ಸೈಜ್ ಇರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಾಟಮಲ್ಲಿ ನೋಡಿ, ಅದಕ್ಕೆ ಪೀಸನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಿಕೊಂಡು ಒಳಗಡೆಗೆ ಟರ್ನ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೇಮ್ ನಾವು ಆಗಲೇ ಯಾವ ರೀತಿ ಹಾರ್ಮೋಲ್ ಹತ್ರ ಹೊಲ್ಕೊಂಡು ಅದೇ ರೀತಿ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎರಡನ್ನೂ ಕೂಡ ಈಗ ನೀಟಾಗಿ ಸೈಡ್ಸಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಂದರೆ ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ನಾನು ಎಡ್ಜಲ್ಲೇ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಂತರ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಟಿಚ್ಚನ್ನು ಹಾಕ್ಕೋಬೋದು. ಹೀಗೆ ನೀಟಾಗಿ ಎರಡೂ ಸೈಡ್ಗೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ ಪೀಸನ್ನು ತಗೊಂಡಿದ್ದೀನಿ ನೆಕ್ಗೋಸ್ಕರ. ಅದು ಲೈನಿಂಗ್ ಪೀಸು. ಅದಕ್ಕೆ ಈಗ ಮೇನ್ ಕ್ಲಾತನ್ನು ತಗೊತಾ ಇದ್ದೀನಿ. ಈ ಲೈನಿಂಗ್ ಪೀಸ್ಗೆ ಬದಲಾಗಿ ನೀವು ಕ್ಯಾನ್ವಾಸನ್ನು ಬೇಕಾದರೂ ಇಟ್ಕೋಬೋದು. ಹೀಗೆ ನೀಟಾಗಿ ಅದನ್ನು ಇದ್ರ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಲೈನಿಂಗ್ ಬದಲು ನೀವು ಕ್ಯಾನ್ವಾಸನ್ನು ಬೇಕಾದರೂ ಹಾಕ್ಕೋಬೋದು. ಹೀಗೆ ಅದನ್ನು ಸೆಂಟ್ರಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನು ಅದರ ಮೇಲೆ ಹಾಕ್ಕೊಳ್ಳಿ. ಇದನ್ನು ನೆಕ್ ಮೆಜರ್ಮೆಂಟಿಗಿಂತ ಒಂದು 4 ಇಂಚಸ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ನೆಕ್ ಎಷ್ಟಿರುತ್ತೋ ಅದಕ್ಕಿಂತ 4 ಇಂಚಸ್ ಎಕ್ಸ್ಟ್ರಾ ಇರಬೇಕು. ಹೀಗೆ ತಗೊಂಡು ಅದು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ನೋಡಿ ಅದನ್ನು ಮುಂದ್ಗಡೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಎಷ್ಟಿದೆಯೋ ಅಷ್ಟನ್ನು ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಎರಡೂ ಕಡೆಗೂ ಕೂಡ ಕ್ಲಾತನ್ನು 1/2 ಇಂಚ್ ಫೋಲ್ಡ್ ಮಾಡ್ಕೊಂಡಿರಬೇಕು. ಈಗ ಇದನ್ನು ನೆಕ್ ಕಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ನಾವು ಕಾಲರ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀವೋ ಆ ರೀತಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಮುಂದ್ಗಡೆ 1 ಇಂಚನ್ನು ಎಕ್ಸ್ಟ್ರಾ ಬಿಡಬೇಕು. ಈ ರೀತಿ ಮುಂದ್ಗಡೆ ಈ ರೀತಿ ಬಿಟ್ಟು ಅಲ್ಲಿಂದ ಅಟ್ಯಾಚ್ ಮಾಡ್ಕೊತಾ ಬನ್ನಿ. ಆಗ ನೆಕ್ ಹತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ ಸುತ್ತು ಕೂಡ ಕಾಲರ್ ಬರಬೇಕಲ್ವ, ಆ ರೀತಿ. ಹೀಗೆ ಇಟ್ಕೊಂಡು ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಫ್ರಂಟದು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೂಡ ನೆಕ್ಸ್ಟ್ 2 ಇಂಚಸ್ ಬಿಡಬೇಕಾಗುತ್ತೆ. ಅಂದರೆ ಫ್ರಂಟದು ಬ್ಯಾಕ್ ಎರಡದಕ್ಕೂ ಸೇರಿಸ್ಕೊಂಡು ಎಕ್ಸ್ಟ್ರಾ 2 ಇಂಚಸ್ ಕ್ಲಾತನ್ನು ಅಲ್ಲಿ ಬಿಟ್ಟು ಅದನ್ನು ಇನ್ನೊಂದನ್ನು
ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಟರ್ನ್ ಮಾಡಿಕೊಂಡು ಸೆಕೆಂಡ್ ಇದಕ್ಕೆ ಆ ಎಡ್ಜಿಗೆ 1 ಇಂಚನ್ನು ಬಿಟ್ಟು ಅಲ್ಲಿಂದ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆಗ ಸೆಂಟರ್ಗೆ ಎಕ್ಸ್ಟ್ರಾ ಇರೋ ಕ್ಲಾತು ಮಿಕ್ಕೊಳ್ಳುತ್ತೆ. ಹೀಗೆ ನೀಟಾಗಿ ಅದನ್ನು ಮತ್ತೆ ಸ್ಟಿಚ್ ಈ ರೀತಿ ಮಾಡ್ಕೊಳ್ಳಿ. ನೀಟಾಗಿ 1/4 ಇಂಚಷ್ಟು ಮಾರ್ಜಿನನ್ನು ಬಿಟ್ಟು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಅದನ್ನು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಡ್ಮೇಲೆ ಈ ಕಡೆ ಸೆಂಟ್ರಲ್ಲೂ ಕೂಡ 2 ಇಂಚಸ್ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ. ನಾವು 4 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಅದು 2 ಕಡೆಗೂ ಕೂಡ ಎಕ್ಸ್ಟ್ರಾ ಇರುತ್ತೆ. ಹೀಗೆ ಹೊಲ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಕಾಲನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದ್ರ ಮೇಲೇ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಒಂದೇ ಲೆವೆಲಲ್ಲಿ ಈ ರೀತಿ ನೀಟಾಗಿ ಅದನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಮ್ಮ ಟಾಪ್ ಪಾರ್ಟು ಸ್ಟಿಚಿಂಗು ಫಿನಿಶ್ ಆಗುತ್ತೆ. ಇಲ್ಲಿ ಕತ್ತತ್ರ ಇವಾಗ ಕಾಲರ್ನ ಹೊಲಿದಿವಲ್ಲ, ಅದಕ್ಕೆ ಒಂದು ಉಕ್ಸನ್ನು ಹೊಲ್ಕೊಂಡ್ಮೇಲೆ ಅದನ್ನು ಹಾಕ್ಕೋಬೋದು. ಒಂದು ಉಕ್ಸನ್ನು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅದಕ್ಕೆ ಕೊನೆಯಲ್ಲಿ ಎಡ್ಜಲ್ಲಿ ನೋಡಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಟಾಪ್ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈ ಎಡ್ಜಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಉಕ್ಸನ್ನು ಇಟ್ಕೊಳ್ಳಿ. ಆಗ ಹಾಗೇ ನಾವು ವೇರ್ ಮಾಡ್ಬೋದು. ಇಲ್ಲ ಅಂತಂದರೆ ಬ್ಯಾಕ್ ಪಾರ್ಟ್ಗೆ ನೀವು ಜಿಪ್ಪನ್ನು ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಕೆಳಗಡೆ ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಲೈನಿಂಗನ್ನು ನಾವು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಪೀಸಸ್ನ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. 2 ಪೀಸ್ ಇರುತ್ತೆ, ಎರಡೂ ಜಾಯಿನ್ ಮಾಡಿಕೊಂಡು ಅದಕ್ಕೆ ಜಾಯಿನ್ ಮಾಡಬೇಕಾಗುತ್ತೆ. ಈ ರೀತಿ ನೀಟಾಗಿ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಸ್ಟಿಚ್ ಹಾಕ್ಕೊಳ್ಳಿ. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು, ನಾವು ಕಟಿಂಗಲ್ಲೂ 1/2 ಇಂಚ್ ಬಿಟ್ಟಿರ್ತೀವಲ್ಲ, ಆ 1/2 ಇಂಚನ್ನು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಅದನ್ನ ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಕ್ಲಾತನ್ನು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಬಾಟಮನ್ನು ಕೆಳಗಡೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫುಲ್ ಬಾಟಮ್ ಫುಲ್ಲೂ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಎಲ್ಲ ಫುಲ್ ರೌಂಡ್ ಫುಲ್ಲೂ ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಹೀಗೆ ನೀಟಾಗಿ ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮೇನ್ ಕ್ಲಾತನ್ನು ತಗೊಳ್ಳಿ. ಮೇನ್ ಕ್ಲಾತನ್ನು ತಗೊಂಡು ಮೇನ್ ಕ್ಲಾತು 2 ಪೀಸ್ಗಳಿರುತ್ತೆ. 2 ಪೀಸ್ಗಳನ್ನ ಒಂದು ಸೈಡ್ಗೆ ಮೊದಲಿಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ 2 ಪೀಸ್ಗಳನ್ನ ಒಂದು ಸೈಡಲ್ಲಿ ಜಾಯಿನ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 1/2 ಇಂಚ್ ಮಾರ್ಜಿನನ್ನು ಬಿಡಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದೇ ಸ್ಟಿಚ್ಚನ್ನು ಹಾಕಿ ಬಿಡಬೇಡಿ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ಸೇರಿಸ್ಕೊಂಡು ಇಷ್ಟ ಹತ್ರ ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮೇನ್ ಕ್ಲಾತು ಲೈನಿಂಗಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ, ಯಾಕಂದರೆ ಅದು ಜಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲಾತು ಸ್ಮೂತಾಗಿದ್ದಾಗ. ಆಗ ಎಕ್ಸ್ಟ್ರಾ ಏನಾದರೂ ಬಂದರೆ ಫ್ರಿಲ್ಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಎರಡನ್ನೂ ಸೇರಿಸಿ ಸೊಂಟದ ಹತ್ರ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಬಂದರೆ ಅದನ್ನು ಫ್ರಿಲ್ಸ್ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಎರಡನ್ನೂ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದು ಎಷ್ಟು ಇದೆ ವಿಸ್ಲ್ ರೌಂಡ್ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡಿಕೊಂಡು ಅದರ ಸೈಜ್ಗೆ ಈ ರೀತಿ ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ಕಟ್ ಮಾಡಿಕೊಂಡು ಎರಡನ್ನೂ ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಈಗ ಸೊಂಟ ಪಟ್ಟಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅಂದರೆ ಬೆಲ್ಟ್ ಟೈಪ್ ಬರುತ್ತಲ್ವ, ಅದನ್ನು ಈ ರೀತಿ ನಾವು ಹೊಲ್ಕೋಬೇಕು. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಳ್ಳೋವಾಗ ಕೆಳಗಡೆ ಬೇರೆ ಕ್ಲಾತು ಸಿಕ್ಕಾಕ್ಕೊಳ್ದಿರೋ ನೋಡ್ಕೊಳ್ತಾ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ
ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮೊದಲಿಗೆ 1/2 ಇಂಚನ್ನು ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಫುಲ್ಲು ಇದ್ರ ಮೇಲೆಗೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ಈಗ ಅದನ್ನು ಸ್ಟಿಚ್ಚನ್ನು ಮಾಡ್ಕೋಬೇಕು. ಮೊದಲಿಗೆ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಫುಲ್ ಎಷ್ಟಿದೆ ಅಷ್ಟನ್ನು ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಕ್ಲಾತ್ ಒಳಗಡೆ ಸಿಕ್ಕಾಕೊಳ್ದಿರ ನೀಟಾಗಿ ಫೋಲ್ಡನ್ನು ಮಾಡ್ಕೊಳ್ತಾ ಹೀಗೆ ಫುಲ್ ಎಲ್ಲನೂ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಹಾಗೆ ಬೇಕಾದರೆ ಒಂದು ನಾಡಿನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಎಲಾಸ್ಟಿಕ್ಕನ್ನು ಹಾಕ್ಕೋಬೋದು. ನಾನು ಎಲಾಸ್ಟಿಕ್ಕನ್ನು ತಗೊಂಡಿದ್ದೀನಿ. ಎಲಾಸ್ಟಿಕ್ಕು 15 ಇಂಚಸ್ ಇದೆ, ಅಂದರೆ ಮೇಯ್ನ್ ಕ್ಲಾತ್ಗಿಂತ ಒಂದು 4 ಇಂಚಸ್ಸಿಂದ 3 ಇಂಚಸ್ವರೆಗೂ ಕಡಿಮೆ ಇಟ್ಕೊಳ್ಳಿ. ನಾನು ಅದನ್ನು ಒಳಗಡೆಗೆ ಸೇರಿಸ್ಕೊಳ್ಳೋದಕ್ಕೋಸ್ಕರ ನೀಡಲ್ನ ತಗೊಂಡಿದ್ದೀನಿ. ಈ ನೀಡಲ್ನ ಸಹಾಯದಿಂದ ಈ ಎಲಾಸ್ಟಿಕ್ನ ಈ ಬೆಲ್ಟ್ ಒಳಗಡೆಗೆ ಸೇರಿಸ್ಕೊಳ್ಳಿ. ನೀಟಾಗಿ ಅದರೊಳಗಡೆಗೆ ಈ ಎಲಾಸ್ಟಿಕ್ಕನ್ನು ಸೇರಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸೇರಿಸ್ಕೋಬೋದು, ಸೆಂಟ್ರಿಗೆ ಹೋದ್ಮೇಲೆ ಅದನ್ನು ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರಿಂದ ನಾನು ನೀಡಲ್ನ ಹಾಕ್ಕೊಂಡು ಅದಕ್ಕೆ ದಾರ ಹಾಕ್ಬಿಟ್ಟು ಈ ರೀತಿ ಒಳಗಡೆಗೆ ಅದನ್ನು ಎಳ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಫುಲ್ ಎಲ್ಲನೂ ಒಳಗಡೆಗೆ ಎಳ್ಕೊಳ್ಳಿ. ಎಳ್ಕೊಂಡ್ಮೇಲೆ ಎಡ್ಜಲ್ಲಿ ಒಂದು 2 ಇಂದ 3 ಇಂಚಸ್ವರೆಗೂ ಬಿಟ್ಟು ಅದನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋವಾಗ ಒಂದು 3-4 ಸ್ಟಿಚ್ಚನ್ನ ಹಾಕ್ಕೋಬೇಕಂದ್ರೆ ನೀಟಾಗಿ ರಫ್ ಹೊಡೆದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆವಾಗ ಅದು ಸ್ಟಿಚ್ಚಸ್ಸು ಕಿತ್ತೋಗೋದಿಲ್ಲ. ಇಲ್ಲಾಂದರೆ ಎಲಾಸ್ಟಿಕ್ಕು ಜಗ್ಬೇಕಾದ್ರೆ ಅದು ಸ್ಟಿಚ್ಚಸ್ಸು ಕಿತ್ತೋಗ್ಬಿಡುತ್ತೆ. ಹೀಗೆ ಒಂದು ಸೈಡ್ಗೆ ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ಗೆ ನಾವು ನೀಡಲ್ನ ಹಾಕಿರ್ತೀವಲ್ಲ ಅದರಿಂದ ಫುಲ್ ಎಲ್ಲ ಆಚೆಗೆ ಎಳ್ಕೊಳ್ಳಿ. ಹೀಗೆ ನೀಟಾಗಿ ಎಲ್ಲ ಎಳ್ಕೊಬಿಟ್ಟು ಆ ನೀಡಲ್ನ ಕಟ್ ಮಾಡಿ ತೆಗೆದುಬಿಟ್ಟು ಈ ಕಡೆ ಎಡ್ಜ್ಗೂ ಕೂಡ ಒಂದು 3 ಇಂಚಸ್ವರೆಗೂ ಕ್ಲಾತನ್ನು ಬಿಟ್ಟು ಅದನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಈ ಎಡ್ಜ್ಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿದ್ರೆ ಎಲಾಸ್ಟಿಕ್ಕು ಸ್ಟಿಚ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಆಗುತ್ತೆ. ಈ ರೀತಿ ಬರುತ್ತೆ. ಈಗ ಇದನ್ನು 2 ಸೈಡ್ಗೂ ಕೂಡ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ನೀಟಾಗಿ ಅಟ್ಯಾಚನ್ನು ಮಾಡ್ಕೊಳ್ಳೋಣ. ಒಂದು 2 ಇಂಚಸ್ ಲೆಂತ್ವರೆಗೂ ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ನೀಟಾಗಿ ಜೋಡಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು 2 ಇಂಚಸ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈ ರೀತಿ 2 ಇಂಚಸ್ವರೆಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಲೈನಿಂಗನ್ನು ಸೈಡ್ಗೆ ಇಟ್ಬಿಟ್ಟು ಜಸ್ಟ್ ಮೇನ್ ಕ್ಲಾತನ್ನು ಮಾತ್ರ 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೀಟಾಗಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಫುಲ್ ಕೆಳಗಡೆವರೆಗೂ ಬಾಟಮನ್ನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಅದರ ಮೇಲೆ ನೀಟಾಗಿ ಈ ರೀತಿ ಕೆಳಗಡೆವರೆಗೂ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ರಿವರ್ಸು ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಲೈನಿಂಗ್ ಇರುತ್ತಲ್ವ, ನಾವು ಲೈನಿಂಗನ್ನು ಇನ್ನೂ ಸ್ಟಿಚ್ ಮಾಡಿರೋದಿಲ್ಲ ಅಲ್ವಾ, ಆ ಲೈನಿಂಗನ್ನು ಈಗ ಮತ್ತೆ ಜೋಡಿಸ್ಕೊಂಡು ರಿವರ್ಸ್ಗೆ ಸ್ಟಿಚ್ ಮಾಡ್ಕೋಬೇಕು. ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಿಕೊಂಡ್ರೆ ಒಂದು ಕಡೆ ಕ್ಲಾತು ಕಚ್ಕೊಂಡಂಗೆ ಕಾಣಿಸುತ್ತೆ. ಅದರಿಂದ ಎರಡನ್ನೂ ಸೇರಿಸಿ ಸ್ಟಿಚ್ಚನ್ನು ಮಾಡಬಾರ್ದು. ಇಲ್ಲಿವರೆಗೂ ಬಂದಮೇಲೆ ನೋಡಿ ಈ ರೀತಿ ಲೈನಿಂಗನ್ನು ಮತ್ತೆ ಸೇರಿಸ್ಕೊಂಡು ನೀಟಾಗಿ ಅಲ್ಲಿ ಈ ರೀತಿ ಮತ್ತೆ ಅದನ್ನು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಮ್ಮ ಬಾಟಮ್ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀಟಾಗಿ ಎರಡನ್ನೂ ಕೂಡ ಲೈನಿಂಗನ್ನು ಮೇನ್ ಕ್ಲಾತನ್ನು ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಸ್ಕರ್ಟ್ ನೋಡಿ ರೆಡಿ ಆಗಿದೆ. ನಾನಿಲ್ಲಿ ಜಿಗ್ಜಾಗ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನೀವು ಜಿಗ್ಜಾಗ್ ಮಾಡಿಸಿಲ್ಲ ಅಂದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕಾದ್ರೂ ನೀಟಾಗಿ ಅದನ್ನು ಸ್ಟಿಚ್ಚನ್ನು ಮಾಡ್ಕೋಬೋದು. ಜಿಗ್ಜಾಗ್ ಮಾಡಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.